ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯ ಒಳ್ಳೆ ಡಯಟ್ ಫುಡ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜೋಳದ ಸಂಗಟಿ ಯಾವ ಥರ ಮಾಡೋದು ತೋರಿಸ್ತೀನಿ, ನೋಡೋಣ ಬನ್ನಿರಿ. ನೋಡಿ ಫ್ರೆಂಡ್ಸ್, ನಾನೀಗ ಉತ್ತರ ಕರ್ನಾಟಕದ ಇದು ಒಂಥರ ಡಯಟ್ ಫುಡ್ಡೇ ಅನ್ಬೋದು ನಾವು. ಇದು ಜೋಳದ ಸಂಗಟಿ ಮಾಡ್ತಾ ಇದ್ದೀನಿ. ಈ ಥರ ಜೋಳನ ನಾವು ಕ್ಲೀನ್ ಮಾಡಿ ನುಚ್ಚೊಡಿಸಿ ಇಡಬೇಕು. ಜಿನ್ದಲ್ಲಿ ಹೋಗಿ ನಾವು ನುಚ್ಚೊಡೆದು ಕೊಡ್ರಿ ಅಂದರೆ ಹೊಡಿತಾರ. ಈ ಥರ ನಾನು ನುಚ್ಚು ಮಾಡಿಸಿಟ್ಟಿದ್ದೀನಿ. ಈಗ ಇದನ್ನು ನಾನು ಯಾವ ಥರ ಮಾಡೋದು ತೋರಿಸ್ತೀನಿ ನೋಡ್ರಿ. ಈ ಥರ ನುಚ್ಚು ಚೆನ್ನಾಗಿ ಒಡೆದು ಕೊಡ್ತಾರೆ. ಈಗ ಇವನ್ನ ತಂದಮೇಲೆ ನಾವು ಸ್ವಲ್ಪ ಜರಡಿ ಹಿಡಿದು ಕ್ಲೀನ್ ಮಾಡಿ ಇಟ್ಕೋಬೇಕು. ಜರಡಿ ಹಿಡಿದ್ರೆ ಸ್ವಲ್ಪ ಹಿಟ್ಟು ಬರುತ್ತೆ ಇದರಲ್ಲಿ. ಈಗ ನಾನು ಅದನ್ನೆಲ್ಲ ತೊಗೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈಗ ಈ ಥರ ಇರೋದು ನುಚ್ಚನ್ನ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸ್ಬೇಕು. ಈಗ ನಾನು ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ಈಗ ನಾನು ನೆನೆಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಯಾವ ಥರ ಮಾಡೋದು ತೋರಿಸ್ತೀನಿ. ಈಗ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚೋಣ. ನೀವು ಯಾವ ಗ್ಲಾಸಲ್ಲಿ ಆ ನುಚ್ಚು ತೊಗೊಂಡಿರ್ತೀರಿ, ರವೆ ತೊಗೊಂಡಿರ್ತೀರಿ, ಅದೇ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕ್ರಿ. ನಾನೀಗ 1 ಗ್ಲಾಸ್ ತೊಗೊಂಡಿದ್ದೀನಿ. ಈಗ 4 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. ಈಗ ಇವು ನೀರು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಆ ರವೆ ನೆನೆಸಿರ್ತೀವಲ್ಲ, ಆ ರವೆನ ಹಾಕ್ಬೇಕು. ಈಗ ನಾನು 4 ಗ್ಲಾಸ್ ಅಷ್ಟು ನೀರು ಹಾಕಿನಿ. ಈ ನೀರು ಚೆನ್ನಾಗಿ ಕುದಿಲಿ. ಈಗ ನಾನು ಸ್ವಲ್ಪ ಇದರಲ್ಲಿ ಉಪ್ಪು ಹಾಕ್ತೀನಿ. ನಾವು ಅನ್ನ ಯಾವ ಥರ ಮಾಡ್ತೀವಲ್ಲ ಆ ಥರನೇ ಮಾಡೋದು ಇದನ್ನು. ಇದು ಅಂದರೆ ಚೆನ್ನಾಗಿ ಕುದಿಸ್ಬೇಕು. ನಾನೀಗ ಒಂದು ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ರಿ. ನಾನೀಗ ಒಂದಿಷ್ಟು ಉಪ್ಪು ಹಾಕ್ತೀನಿ. ಈಗ ಇದು ಚೆನ್ನಾಗಿ ನೀರು ಕುದಿಬೇಕಾದ್ರೆ ನಾವು ಆ ರವೆನ ಹಾಕೋಣ. ಈಗ ನೋಡಿ ಫ್ರೆಂಡ್ಸ್, ನೀರು ಕುದೀತಾ ಇದ್ದಾವಲ್ಲ, ಈಗ ಸ್ವಲ್ಪ ಗ್ಯಾಸ್ ಸ್ಲಿಮ್ಮಲ್ಲಿಡ್ರಿ. ಇಟ್ಟು ಈಗ ಇವನೇನು ನೆನೆ ಹಾಕಿರ್ತಕ್ಕಂಥ ರವೆ ಏನಿರ್ತಾವಲ್ಲ, ಈ ಥರ ಸ್ಪೂನ್ಲಿಂದ ಹಾಕ್ರಿ. ಇಲ್ಲಾಂದ್ರೆ ಕೈಗೆ ನೀರು ಸಿಡಿತಾವ. ಈ ಥರ ಸ್ಪೂನ್ಲಿಂದ ಹಾಕಿ ಹಿಂಗೆ ಸ್ವಲ್ಪ ತಿರುಗ್ತಾ ಇರ್ರಿ. ಇದು ಒಳ್ಳೆ ಫುಡ್ಡು ಫ್ರೆಂಡ್ಸ್. ಇದು ನಾವು ತಿನ್ನೋದ್ರಲ್ಲಿಂದ ಡಯಟ್ ಫುಡ್ಡೂ ಅನ್ಕೋಬೋದು. ಆಮೇಲೆ ನಮ್ಮ ದೇಹಕ್ಕೆ ಒಳ್ಳೆ ವಿಟಮಿನ್ಸ್ ಎಲ್ಲ ಸಿಗ್ತಾವ. ಇದು ತಿನ್ನೋದ್ರಲ್ಲಿಂದ ನಮ್ಗೆ ಹಸಿವು ಜಾಸ್ತಿ ಆಗಲ್ಲ. ಇದನ್ನು ನಾವು ಸಾರು ಜೊತೆ ಇಲ್ಲ ಹಾಲು ಜೊತೆ ಮಜ್ಜಿಗೆ ಜೊತೆನೂ ನಾವು ತಿನ್ಬೋದು. ಇದನ್ನು ಊಟನೂ ಭಾಳ ಈಸಿ ಇರುತ್ತೆ. ಆಮೇಲೆ ಭಾಳ ಹೊತ್ತು ಟೈಮು ತೊಗೊಳಲ್ಲ. ನಮ್ಗೆ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ. ಡಯಟ್ ಮಾಡೋರಿಗಂತೂ ಬೆಸ್ಟ್ ಫುಡ್ ಇದು. ಈಗ ಇದು ಚೆನ್ನಾಗಿ ಕುದೀಲಿ. ಗ್ಯಾಸಿಗೆ ಸ್ವಲ್ಪ ಜೋರಿಡ್ರಿ. ಇದು ಕುದೀತಾ ಇರುತ್ತಲ್ಲ, ಹಿಂಗೆ ಸ್ವಲ್ಪ ಕೈ ಆಡಿಸ್ತಾ ಇರ್ರಿ. ಕೈ ಆಡಿಸೋದು ಬಿಡಬೇಡ್ರಿ, ಇಲ್ಲ ತಳ ಹತ್ತಿ ಬಿಡುತ್ತಾ. ಹಿಂಗೆ ಕೈ ಆಡಿಸ್ತಾನೆ ಇರ್ರಿ. ನೋಡಿ ಫ್ರೆಂಡ್ಸ್, ಈಗ ಇದು ಕುದೀತಾ ಇದೆ ಅಲ್ಲ, ಇದೇ ಥರನೇ ಕುದೀಲಿ. ಇದು ಕುದೀತಾ ಭಾಳ ಗಟ್ಟಿ ಆಗುತ್ತಾ. ನೀವು ಹಂಗೆ ಕೈ ತಿರುತಾನೆ ಇರ್ರಿ, ಕೈ ಆಡಿಸೋದು ಬಿಡಬೇಡ್ರಿ. ಇದು ಹಿಂಗೆ ಕುದೀತಾ ಇರಲಿ. ನೋಡ್ರಿ, ಈಗ ಆದಷ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಈಗ ಇದು ಹಿಂಗೆ ಕುದೀಲಿ, ಇನ್ನೊಂದು ಸ್ವಲ್ಪ ಕುದೀಲಿ. ನೋಡಿ ಫ್ರೆಂಡ್ಸ್, ಈಗ ಯಾವ ಥರ ಆಗಿದೆ ಅಂತ. ನೀವು ಸ್ವಲ್ಪ ಲೇಟಾಗಿ ಊಟ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ನೀರಿರುವಾಗೆ ಇದನ್ನು ಕುದ್ದ ಮೇಲೆ ಇಳಿಸ್ರಿ. ಇಲ್ಲ ನೀವು ಜಲ್ದಿನೇ ಊಟ ಮಾಡ್ತೀನಿ ಅಂದರೆ ಸ್ವಲ್ಪ ಗಟ್ಟಿ ಆಗತ್ತಾನ ನೀವು ಕುದಿಸ್ಕೊಳ್ರಿ. ಇದು ಯಾಕಂದ್ರೆ ಹಾರ್ದಂಗೆಲ್ಲ ಭಾಳ ಗಟ್ಟಿ ಆಗುತ್ತಾ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಯಾವ ಥರ ಬುರುಗ್ ಅನ್ನಿಸ್ತಾ ಇದೆ ನೋಡಿರಿ. ಈ ಥರ ಬಂದರೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತಾ. ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಇದನ್ನು ಜಾಸ್ತಿ ಬಳಸ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ಅಂತಿದು. ಈಗ ಇನ್ನೊಂದು ಸ್ವಲ್ಪ ಕುದೀಲಿ. ಇದು ಎಷ್ಟು ಕುದಿಯುತ್ತೆ ಅಷ್ಟು ಚೆನ್ನಾಗಾಗುತ್ತಾ. ಈಗ ನೋಡ್ರಿ, ಇದು ಪೂರ್ತಿಯಾಗಿ ಕುದ್ದಿದೆ. ಈ ಥರ ನೀವು ಮುಟ್ಟಿ ನೋಡಿದರೆ ರವೆ ಕುದ್ದಿರೋದು ಗೊತ್ತಾಗುತ್ತೆ ನಿಮಗೆ. ಚೆನ್ನಾಗಿ ಕುದ್ದಿದೆ ಇದು. ಈಗ ಇದಕ್ಕೆ ಸ್ವಲ್ಪನೇ ಗ್ಯಾಸ್ ಈಗ ಗಟ್ಟಿ ಆಗ್ತಾ ಬಂದಾಗ ಗ್ಯಾಸ್ ಸ್ಲಿಮ್ಮಲ್ಲಿಡ್ರಿ. ಇಲ್ಲಾಂದರೆ ಇದು ಕುದಿಯುವಾಗ ಕೈಗೆಲ್ಲ ಸಿಡಿಯುತ್ತಾ. ಇದು ಈ ಥರ ಆಗಿದೆ ಅಲ್ಲ. ನಾನೀಗ 1 ಸ್ಪೂನಷ್ಟು
ಜೋಳದ ಹಿಟ್ಟು ತೊಗೊತಾ ಇದ್ದೀನಿ. ನಾವು ರೊಟ್ಟಿ ಮಾಡೋಕ್ಕೆ ಬಳಸ್ತೀವಲ್ಲ ಆ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನೀಗ 1 ಸ್ಪೂನಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ನೀರಲ್ಲಿ ಕಲಸಿ ಇದರಲ್ಲಿ ಹಾಕೋಣ, ಅದು ಟೇಸ್ಟ್ ಚೆನ್ನಾಗಿ ಬರುತ್ತಾ. ಈ ಥರ ಈ ಜೋಳದ ಹಿಟ್ಟನ್ನ ಹಿಂಗೆ ನೀರಲ್ಲಿ ಕಲಿಸ್ಕೊಂಡು ಇದರಲ್ಲೇ ಹಾಕ್ರಿ. ಈ ಥರ ಇದನ್ನು ಚೆನ್ನಾಗಿ ಗಂಟಿರ್ಲಾರ್ದಂಗೆ ಕಲಸ್ರಿ. ನೀವು ಒಣ ಹಿಟ್ಟು ಬೇಕಂದ್ರೆ ಹಾಕ್ಬೋದು, ಅದು ಗಂಟಾಗುತ್ತಾ, ಅದಕ್ಕಂತ ಈ ಥರ ನೀರಲ್ಲಿ ಕಲಸಿ ನೀವು ಇದರಲ್ಲಿ ಹಾಕ್ರಿ. ಇದು ಟೇಸ್ಟ್ ಚೆನ್ನಾಗಿ ಬರುತ್ತಾ. ನೀವಿದು ರವೆ ಏನು ಜಲ್ದಿ ಹಿಡ್ದಿರ್ತೀರಲ್ಲ ಅದರಲ್ಲಿ ಹಿಟ್ಟು ಬಂದ್ರೆ ಅದೇ ಹಿಟ್ಟನ್ನೇ ಇದರಲ್ಲಿ ಹಾಕ್ರಿ. ಆ ಹಿಟ್ಟು ಇಲ್ಲ ಅಂದರೆ ನೀವು ರೊಟ್ಟಿ ಮಾಡೋಕ್ಕೆ ತಂದಿರೋ ಹಿಟ್ಟನ್ನು ಬೇಕಾದ್ರೆ ಹಾಕ್ರಿ. ಈ ಥರ ಅಷ್ಟು ಹಾಕಿ ನೀಟಾಗಿ ತಿರುಕೊಳ್ರಿ ಇದನ್ನು. ಇದು ಭಾಳ ಒಳ್ಳೆ ಫುಡ್, ಇದು ಊಟಕ್ಕೆ ನಮ್ಮ ದೇಹಕ್ಕೂ ತುಂಬಾ ಒಳ್ಳೆಯದು. ನೀವಿದು ಮಜ್ಜಿಗೆ ಜೊತೆಲಿ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಹಾಲು ಜೊತೆ ಇಲ್ಲ ನೀವು ಮನೇಲಿ ಯಾವುದಾದ್ರೂ ಸಾರು ಮಾಡಿದ್ರೆ ಅದೇ ಸಾರಲ್ಲಿ ಸಾಂಬಾರಲ್ಲಿ ಹಾಕ್ಕೊಂಡು ಬೇಕಂದ್ರೆ ತಿನ್ಬೋದು. ಇದು ಸ್ವಲ್ಪ ಕುದೀಲಿ, ಹಿಟ್ಟು ಹಾಕಿರ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಕುದ್ರೆ ಸಾಕು. ಇದೀಗ ರೆಡಿಯಾಗಿದೆ. ಇದೆಲ್ಲ ಅಜ್ಜಿಗಳು ಮಾಡೋಂಥ ಅಡಿಗೆ ಇದು. ನೋಡ್ರಿ ಇದು ರೆಡಿಯಾಗಿದೆ. ಸ್ವಲ್ಪ ನಾನು ಗ್ಯಾಸ್ ಜೋರು ಇಡ್ತೀನಿ. ಇದು ರೆಡಿ ಆಯಿತು ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.